ಯಾರು? ಶಿವಲಿಂಗೌಡ್ರ ಹತ್ರ ಮಾತಾಡ್ಬೇಕಿತ್ತು. ಮೊನ್ನೆ ಮಾಡಿದ್ನಲ್ಲ ನಾನು, ಸುರೇಶ್ ಗೌಡ ಅಂತ ಚಂದ್ರಪಟ್ಟಣ. ನಾನೇ ಮಾತಾಡೋದು ಹೇಳ್ರಿ. ಅಣ್ಣ, ಶಿವಲಿಂಗೌಡ್ರೆ, ಅದೇ ನಿಮ್ಮ ಕೇರ್ಪೇಟೆ ಜ್ಞಾನಗೌಡ್ರು ಇದಾರಲ್ಲ, ಮಾಜಿ ಮಿನಿಸ್ಟರ್ ಅವ್ರ ಬಾಬಾ. ಅಣ್ಣ, ನಾನು ಒಂದೇ ಒಂದು ಮಾತು ಹೇಳೋದು. ಮೊನ್ನೆ ಗಲಾಟೆ ನಡೀತಲ್ಲ ಅಣ್ಣ, ಹೇಳಿ. ಮೊನ್ನೆ ಗಲಾಟೆನಲ್ಲಿ ನೀವ್ ಏನು ಹೇಳಿಕೆ ಕೊಡ್ಲಿಲ್ಲ ಒಂದು. ಆಮೇಲೆ ನಾವು ಸ್ಥಳೀಯವಾಗಿ ಕೇಳಿದಾಗ ಎಲ್ಲ ಏನಂತಾರೆ ಗೊತ್ತಾ, ನಿಮ್ ಕಾರ್ಯಕರ್ತರು ಎಲ್ಲ ಚಂದ, ಎಲ್ಲಾರ್ಗು ಸ್ಪಂದಿಸ್ತಾರೆ, ಆದ್ರೆ ಸಾಬರು ಮಾತ್ರ ತಲೆಮೆಟ್ಟಿಗೆ ಮೆರೆಸ್ತಾರೆ ಅಂತ ನಿಮ್ ಕಾರ್ಯಕರ್ತರು ಹೇಳ್ತಾರೆ. ಯಾವ್ದಕ್ಕೆ? ಎಲ್ಲಾ ವಿಚಾರಕ್ಕೂ ಜಾಸ್ತಿ ಏನಿಲ್ಲ. ನಾನ್ ದಾವಣಗೆರೆನಲ್ಲಿದ್ದೆ, ನಾನು ಇರ್ಲಿಲ್ಲ. ಅಲ್ಲಲ್ಲಿ ಒಂದಿನದಲ್ಲ ಅಣ್ಣ, ಒಂದಿನದಲ್ಲ. ನಾನು ಹೇಳೋದು ಟೋಟಲ್ ಆಗಿ 10 ವರ್ಷದಿಂದ 5 ವರ್ಷದಿಂದ ಯಾವ್ದು ಗಲಾಟಿನೇ ನಡೆದಿಲ್ಲ ಇಲ್ಲಿ. ಸಾಬ್ರ ಗಲಾಟಿನೇ ನಡೆದಿಲ್ಲ ಇಲ್ಲಿ. ಸಾಬ್ರದು ಹಿಂದೂಗಳದು ಯಾವ್ದು ಗಲಾಟಿನೇ ನಡೆದಿಲ್ಲ. ಮೊನ್ನೆ ನಡೀತಲ್ಲ, ಅನಿವಾರ್ಯವಾಗಿ ಯಾರೋ ಹೋಗಾಗ ದಾರಿಲಿ ಹೊಡೆದಾಡಿದಾರೆ, ಗಲಾಟೆ ಆಗಿದೆ. ಅದಕ್ಕೆ ದೊಡ್ಡದ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ ಸರಿ, ನಾನ್ ಹೇಳೋದೇನ್ ಗೊತ್ತಾ, ನೀವು ಪಾಪ ಅವ್ರು ಯಾರು ಪಂಚರ್ ಹಾಕ ಅಂಗಡಿಯವರಿಗೆ ದೊಡ್ಡ ಅಂಗಡಿ ಮಾಡ್ಕೊಡಿ, ಇಲ್ಲ ಗುಜರಿ ಮಾರರಿಗೆ ಗಾಡಿ ಏನ್ ಬೇಕಾದ್ರೂ ನಾನ್ ಮಾಡ್ತೀನಿ, ಕೇಳಿ. ಒಂದ್ ನಿಮಿಷ ಸಮಾಧಾನವಾಗಿ ಕೇಳಿ. ಹೇಳಿ. ನಾನು ಬಡವರಿಗೆ ಯಾವುದೇ ಜನಾಂಗದಲ್ಲಿರ್ಲಿ ಸಹಾಯ ಮಾಡ್ತೀನಿ, ಸರಿ, ಆ ಪ್ರಶ್ನೆ ಇಲ್ಲ. ನಾನ್ ಇರ್ಲಿಲ್ಲ, ನಾನ್ ರಾತ್ರಿ ಬಂದಿದ್ದೀನಿ. ಅದೇನ್ ತಿಳ್ಕತೀನಿ, ವಿಚಾರ ಏನು ಅಂತ ಗೊತ್ತಾಗಿಲ್ಲ ನನ್ಗಿನ್ನೂ. ನಾನ್ ತಿಳ್ಕೊಂಡು ಅಲ್ಲಲ್ಲ, ನಮ್ಮ ಸಮಿ ಉಲ್ಲರ್ದು ಈಗಿಂದಲ್ಲ ಸಮಿ ಉಲ್ಲಂ ಪ್ರಶ್ನೆ ಅವ್ರದ್ದು ಇವ್ರದ್ದು ನನ್ಗೆ ಹೇಳ್ಬೇಡಿ. 150 ಜನದ್ 150 ತಾರೀಕಿರುತ್ತೆ. ನಾನು ಎಲ್ಲಾರ್ನೂ ಸರಿ ಮಾಡಕ್ ಆಗೋದಿಲ್ಲ. ಅವ್ರವ್ರು ಮಿತಿ ಮೀರಿ ಹೋದ್ರೆ ಅವ್ರವ್ರು ಅನುಭವಿಸ್ಕೊತಾರೆ. ಅದ್ರ ಪ್ರಶ್ನೆ ನನಗೆ ಬೇಕಿಲ್ಲ.